ನಮಸ್ಕಾರ. ಮೂರನೇ ಸಲ ನಾನು ನಿಮ್ಮ ಊರಿಗೆ ಬರ್ತಾ ಇರೋದು. ಐ ಥಿಂಕ್ MP ಆದ್ಮೇಲೆ ಮೊದಲನೇ ಬಾರಿರಾ? MP ಆದ್ಮೇಲೆ ಫಸ್ಟ್ ಟೈಮ್ ಬರ್ತಾ ಇರೋದು. ಇದಕ್ಕೂ ಮುಂಚೆ ಅಪ್ಪಾಜಿಯವ್ರ SSK ಟ್ರಸ್ಟಿಂದ ಹೆಲ್ತ್ ಕ್ಯಾಂಪ್ ಎಲ್ಲ ಮಾಡಲಿಕ್ಕೆ ಎಲ್ಲ ಲೀಡರ್ಸ್ನ ಕರೆದ್ಬಿಟ್ಟು ಅಪ್ಪಾಜಿಯವ್ರ ಮನೆಯಲ್ಲೇ ನಾವೆಲ್ಲರೂ ಚೆನ್ನಾಗಿ ಸಾರ್ವಜನಿಕರಿಗೆ, ಗ್ರಾಮಸ್ಥರಿಗೆ ಉಪಯೋಗ ಆಗಬೇಕು ಅಂತ ಹೆಲ್ತ್ ಕ್ಯಾಂಪ್ ಕೂಡ ಮಾಡಿದ್ದೀವಿ. ಸೊ ಮಕ್ಕಳು ಕೂಡ ಈಗ ತಾನೇ ನಾವು ಭೂಮಿ ಪೂಜೆ ಸುಮಾರು 4 ರೋಡ್ 1,15,00,000 ಕಾಮಗಾರಿಗೆ ಇವತ್ತು ಭೂಮಿ ಪೂಜೆ ಮಾಡಿದ್ದೀವಿ. ಇಲ್ಲಿರುವಂತಹ ಲೀಡರ್ಸು ದಯವಿಟ್ಟು ಒಳ್ಳೆ ಕೆಲಸ ಮಾಡಬೇಕಾಗಿದೆ. ಅಪ್ಪಾಜಿಯವರ ಕೊನೆ ಗ್ರ್ಯಾಂಟು ನಿನ್ನೆ ಇವತ್ತು ಸುಮಾರು 10 ಕೋಟಿಯಷ್ಟು ಕಾಮಗಾರಿ. ನನಗೆ ಅದೇ ವಿಚಿತ್ರ ಅನಿಸುತ್ತೆ. MP ಆದವ್ರು ನಮಗೆ 8 ಕ್ಷೇತ್ರ ಇರುತ್ತೆ. ದಾವಣಗೆರೆ ಉತ್ತರ ದಕ್ಷಿಣ ಸೇರಿಬಿಟ್ಟು ಹೊನ್ನಾಳಿ ಅಂತೆ, ಆಮೇಲೆ ನಮ್ಮ ಹರಿಹರ, ಹರಪನಹಳ್ಳಿ, ಜೊತೆಗೆ ಚನ್ನಗಿರಿ ಕ್ಷೇತ್ರ, ಆಮೇಲೆ ಜಗಳೂರು ಕ್ಷೇತ್ರ. 8 ಕ್ಷೇತ್ರಕ್ಕೆ ಒಟ್ಟಾರೆ ನಮಗೆ ಒಂದು ವರ್ಷಕ್ಕೆ ಸಿಗೋದು ಬರೀ 5 ಕೋಟಿ. 5 ಕೋಟಿ ಡಿವೈಡ್ ಮಾಡಿದರೆ 65 ಲಕ್ಷ ಒಂದೊಂದು ಕಡೆ. ಇಲ್ಲಿ ನೋಡ್ರಿ, MP ಆದ ನಮ್ಮ MLA ನಮ್ಮ ಮಾವನವರು 10 ಕೋಟಿ ಕಾಮಗಾರಿ ದಕ್ಷಿಣ ಅಷ್ಟೇ. ಇದರ ಜೊತೆಗೆ ನಿನ್ನೆ ಮುಖ್ಯಮಂತ್ರಿಗಳು ಕೂಡ 1 ಕೋಟಿ ಕೇವಲ ನಿಮ್ಮ ಹೊಸನಾಯಕನಹಳ್ಳಿಗೆ, ನಿನ್ನೆ ಕೂಡ 100 ಕೋಟಿಯಷ್ಟು ಬಜೆಟ್ನಲ್ಲಿ CM ಅವ್ರು ಕೂಡ ಗ್ರ್ಯಾಂಟ್ ಕೊಟ್ಟಿದ್ದಾರೆ. ಆದ್ದರಿಂದ ಅಪ್ಪಾಜಿಯವ್ರ ಕ್ಷೇತ್ರ ಅಂತ ಅಭಿಮಾನದ ಮೇಲೆ ಮಾಡಿರೋದು. ಆ ಅಭಿಮಾನವನ್ನು, ಪ್ರೀತಿ ವಿಶ್ವಾಸವನ್ನು ನೀವೆಲ್ಲರೂ ಉಳಿಸ್ಕೊಂಡು ಹೋಗ್ತೀರಾ ಅಂತ ನನಗೂ ನಂಬಿಕೆ ಇದೆ. ಎಲ್ಲರೂ ಇದೇ ರೀತಿ ಇರೋಣಂತೆ, ಒಂದು ಕುಟುಂಬದ ರೀತಿಯಲ್ಲಿ. ಅಪ್ಪಾಜಿಯವ್ರ ಕಾರ್ಯಕ್ರಮದಲ್ಲೂ ಎಲ್ಲರೂ ಬಂದಿದ್ರಿ. ನಿಮ್ದು ಏನೇ ಕಷ್ಟ ಸುಖ ಇದ್ರೂ ಹಂಚ್ಕೊಳ್ರಿ. ಬರೀ ಸಮಸ್ಯೆ ಇದೆ, ಅಕ್ಕರೆ ಪಾಣಿ ಸಿಕ್ಕಿಲ್ಲ ಹೊಲದು ಅಂತ ಬರೋದಲ್ಲ. ಏನಾದರೂ ಒಳ್ಳೆ ಕಾರ್ಯಕ್ರಮ ಇದ್ದಾಗ ನಮ್ಮನ್ನು ಕರೀರಿ, ಬಂದು ಹೋಗೋಣಂತೆ. ಸಮರ್ಥಗೂ ಅದೇ ರೀತಿ ಪ್ರೀತಿಯಿಂದ ನೀವೆಲ್ಲರೂ ಆಶೀರ್ವಾದ ಮಾಡಿರಿ. ನಾನು ಚುನಾವಣೆ ಮನಸ್ಸಿನಲ್ಲಿ ಇಟ್ಕೊಂಡು ಮಾತಾಡ್ತಾ ಇಲ್ಲ. ಅಪ್ಪಾಜಿಯವರನ್ನು ಯಾವಾಗಲೂ ಅವತ್ತು ಕಾರ್ಯಕ್ರಮಕ್ಕೆ ಬಂದಾಗ ನೀವೆಲ್ಲ ಕೇಳಿರ್ಬೋದು, ಸಮರ್ಥ್ ಏನಂತ ಮಾತಾಡಿದ್ರು ನೆನಪೈತ್ರ? ಏನು ಮಾತಾಡಿದ್ರು ಅಂದರೆ, ಇಲ್ಲೆಲ್ಲ ಹಿರಿಯರಿದ್ದೀರ ಹೇಳ್ತೀನಿ ನಾನು, ಮಕ್ಕಳು ನೀವು ಕೇಳ್ಕೊಳ್ರಿ. ಸಮರ್ಥ ಅಂದರೆ ನನ್ನ ದೊಡ್ಡ ಮಗ, ನನಗೆ 3 ಜನ ಮಕ್ಕಳಿದ್ದಾರೆ. ಸಮರ್ಥ ಎಲ್ಲರಿಗಿಂತ ದೊಡ್ಡವನು. ಅದರಲ್ಲಿ ಅವನಿಗೆ ಅವ್ರ ಅಜ್ಜರ ಬಗ್ಗೆ ಹೇಳಬೇಕು ಅಂದಾಗ, ಅಪ್ಪಾಜಿಯವ್ರು ಬೆಂಗಳೂರಲ್ಲಿ ತೀರ್ಕೊಂಡಿದ್ರು. ಬೆಂಗಳೂರಿಂದ ಇಲ್ಲಿಗೆ ನಾವು ಆ್ಯಂಬುಲೆನ್ಸ್ನಲ್ಲಿ ಕರ್ಕೊಂಬಂದ್ವಿ. ಅವಾಗ ಆ್ಯಂಬುಲೆನ್ಸ್ನಲ್ಲಿ ಅಪ್ಪಾಜಿಯವ್ರನ್ನ ಐಸ್ ಬಾಕ್ಸ್ನಲ್ಲಿ ಹಾಕಿರ್ತೀವಿ, ಯಾಕಂದರೆ ಅದನ್ನು ಆ ಕಂಡೀಷನಲ್ಲಿ ಇಡಬೇಕಾಗುತ್ತೆ. ಸೊ ಆವಾಗ ಸಮರ್ಥ ಅವ್ರ ಜೊತೆ ಬಂದಿದ್ದು ಕುಟುಂಬದ ಸದಸ್ಯರು, ನರ್ಸು, ಒಂದು 4 ಜನ ಅಪ್ಪಾಜಿಯವರ ಗಾಡಿನಲ್ಲಿ ಎಲ್ಲರೂ ಬಂದ್ವಿ. ಅವಾಗ ಅವನೇನಂದ, 4 ತಾಸು 5 ತಾಸು ಆಗುತ್ತೆ ಬೆಂಗಳೂರಿಂದ ಇಲ್ಲಿಗೆ ಬರುವಾಗ. ಅವಾಗ ಆ್ಯಂಬುಲೆನ್ಸಿಂದು ಒಳಗಡೆ ಕುತ್ಕೊಂಡು ಆ ಬಾಕ್ಸ್ ಮೇಲೆ ತಲೆ ಇಟ್ಟು ಮಲಗಿದಾನ ಅವನು. ಅವಾಗ ಅವನಿಗೆ ಯಾವ ರೀತಿ ಭಾವನೆ ಬಂತು ಅಂದರೆ, ನಮ್ಮ ಅಪ್ಪಾಜಿಯವ್ರ ತೊಡೆ ಮೇಲೆ ನಾನು ಮಲಗಿದ್ದೀನಿ ಅಂತ ಹೇಳಿ ಭಾವನೆ ಬಂತು ಅಂತ. ಇದು ಭಾಳ, ಯಾಕೆ ಇದನ್ನು ಅಷ್ಟು ನಿಮ್ಮ ಜೊತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲ ಹಿರಿಯರಿದ್ದೀರ, ಸಣ್ಣ ಮಕ್ಕಳು ಇದ್ದಾರೆ. ಸೊ ಈ ರೀತಿ ಬಾಂಧವ್ಯ ಇರಬೇಕು. ಒಂದು ಕುಟುಂಬ ಅಂದರೆ ನಮ್ಮ ಅಜ್ಜಂದರು, ಹಿರಿಯರು ಹಾಕ್ಕೊಟ್ಟಂತಹ ಮೌಲ್ಯಗಳು. ಅವ್ರು ಏನು ಹೇಳ್ತಾರೆ, ಒಂದು ಮಾತು ಕೊಟ್ಟಿರ್ತಾರೆ, ಒಳ್ಳೆ ಕೆಲಸ ಮಾಡಿರ್ತಾರೆ, ಅದೇ ನಮಗೆ ಆಶೀರ್ವಾದ ಥರ ಆಗುತ್ತೆ. ಸೊ ನೀವು ಮಕ್ಕಳು ಕೂಡ ತುಂಟಾಟ ಮಾಡಿರಿ, ಅಜ್ಜಿಗೆ ಅಷ್ಟೇ ಪ್ರೀತಿಯಿಂದ ಅವರನ್ನು ರೆಸ್ಪೆಕ್ಟಿಂದ ನೋಡ್ಕೊಳ್ರಿ, ಆಯಿತಾ?